ನೋಡಿ ನಾವಿವಾಗ ನಮ್ಮ ತಾತನವರ ರಾಗಿ ಹೊಲದಲ್ಲಿದ್ದೀವಿ. ರಾಗಿ ಎಷ್ಟು ಬಲವತ್ತಾಗಿ ಬೆಳೆದಿದೆ ನೀವೇ ನೋಡ್ತೀರಾ. ನಾವು ಈ ಹಸಿರಾಗಿರೋ ಕಾಳನ್ನ ತಗೊಂಡು ಹುರಿದು ಮಸಾಲೆ ಮಾಡಿಕೊಂಡು ತಿನ್ನೋಣ. ನೋಡಿ ಇದನ್ನ ನಾವು ಇವಾಗ ಸುಟ್ಕೊಂಡಿದ್ದೀವಿ. ಇದನ್ನ ಇವಾಗ ಉಜ್ಜಿದ್ರೆ ಈ ತರ ಕಾಳು ಕೆಳಗಡೆ ಬೀಳುತ್ತೆ. ಈಗ ಎಲ್ಲ ಸಾಮಗ್ರಿಗಳನ್ನು ರೆಡಿ ಇಟ್ಕೊಂಡಿದ್ದೀವಿ. ಬನ್ನಿ ಇವಾಗ ನೈಸರ್ಗಿಕವಾದಂತಹ ರಾಗಿ ಸಲಾಡನ್ನು ಮಾಡೋಣ. ನಾನು 1 ಕಪ್ ಅಷ್ಟು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೀಡಿಯಮ್ ಆಗಿ ಸುಟ್ಟಿಟ್ಕೊಂಡಿರುವಂತಹ ರಾಗಿ, ಮತ್ತು ಕೊಬ್ಬರಿ ತುರಿ. ಈಗ ಎಲ್ಲವನ್ನು ಬೆರೆಸ್ಕೊಳ್ಳೋಣ ಚೆನ್ನಾಗಿ. ನೋಡೋಕೆ ತುಂಬ ಕಲರ್ಫುಲ್ ಆಗಿದೆ ಮತ್ತು ತುಂಬ ಹೆಲ್ತಿ ಕೂಡ. ಆರೋಗ್ಯಕರವಾಗಿರುವಂತಹ ನೈಸರ್ಗಿಕವಾಗಿರುವ ರಾಗಿ ಸಲಾಡ್ ರೆಡಿ ಇದೆ.